ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಸುಧಾಕರ್ ಅವರು ಪ್ರತ್ಯೇಕವಾದಂತಹ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ನರೇಂದ್ರ ಮೋದಿ ಅವರು ನನ್ನ ಪರ ಮತಯಾಚನೆಯನ್ನ ಮಾಡಿದರು. ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ. ಬಿಜೆಪಿ ಕಾರ್ಯಕರ್ತರು ಮುಖಂಡರಿಗೆ ಧನ್ಯವಾದವನ್ನು ಸಲ್ಲಿಸ್ತೀನಿ. ಪ್ರಣಾಳಿಕೆ ಅನ್ನೋದು ಕಾಗದ ಅಲ್ಲ, ಅದೊಂದು ಭಗವದ್ಗೀತೆ. ಜನರಿಗೆ ಕೊಟ್ಟ ಮಾತನ್ನು ನೆನಪಿಸಿಕೊಂಡು 5 ವರ್ಷ ಜನರಿಗೆ ಕೊಟ್ಟ ಭರವಸೆಗಳನ್ನು ಸಾಕಾರಗೊಳಿಸಲಿದ್ದೇನೆ ಅಂತ ಹೇಳಿದ್ದಾರೆ. ಕುಡಿಯುವ ನೀರಿನ ಜೊತೆಗೆ ಶಾಶ್ವತ ನೀರಾವರಿ ಯೋಜನೆ ಮೂಲಕ ರಾಷ್ಟ್ರೀಯ ಯೋಜನೆಯನ್ನು ರೂಪಿಸೋದು, HN ವ್ಯಾಲಿ ಯೋಜನೆ ವಿಸ್ತರಣೆ, ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ನಿರ್ಮಾಣ ಮಾಡೋದು, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ತರೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ESI ಆಸ್ಪತ್ರೆ ಆರಂಭ ಮಾಡೋದು, ಚಿಕ್ಕಬಳ್ಳಾಪುರದಲ್ಲಿ ನಂದಿ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಪರಿಪೂರ್ಣವಾದ ಆರೋಗ್ಯ ನಗರವಾಗಿ ಅಭಿವೃದ್ಧಿ ಮಾಡೋದು ಅಂತೆಲ್ಲ ತಮ್ಮ ಕನಸು ಕನವರಿಕೆಗಳನ್ನು ಬಿಚ್ಚಿಟ್ಟಿದ್ದಾರೆ. ಒಬ್ಬ ಲೋಕಸಭಾ ಸದಸ್ಯ ಆದರೆ ಈ ಕ್ಷೇತ್ರಕ್ಕೆ ಏನು ಮಾಡ್ತೀನಿ ಮುಂದಿನ 5 ವರ್ಷಗಳು, ಇದು ಜನರಿಗೆ ಗೊತ್ತಾಗುತ್ತೆ. ಈಗಾಗಲೇ ನಮ್ಮ ನೆಚ್ಚಿನ ಈ ದೇಶದ ಪ್ರಧಾನಿಗಳು, ವಿಶ್ವ ಮೆಚ್ಚಿರ್ತಕ್ಕಂಥ ನಾಯಕರು ಮಾನ್ಯ ನರೇಂದ್ರ ಮೋದಿಜಿಯವರು ಮೊನ್ನೆ ತಾನೇ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ನನ್ನ ಪರವಾಗಿ ಮತಯಾಚನೆಯಲ್ಲಿ ಭಾಗಿಯಾಗಿ ಪ್ರಚಾರವನ್ನು ಬಹಿರಂಗ ಸಭೆಯಲ್ಲಿ ಮಾಡಿದ್ದಾರೆ. ಆ ಕಾರ್ಯಕ್ರಮ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸು ಸಿಕ್ಕಿದೆ. ಆ ಯಶಸ್ಸು ಸಿಕ್ಕಲಿಕ್ಕೆ ಲೋಕಸಭಾ ಕ್ಷೇತ್ರದ ಇವತ್ತು ಮತಬಾಂಧವರು, ನನ್ನ ಸಹೋದರ ಸಹೋದರಿಯರು, ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರ ಬಂಧುಗಳು ಅದಕ್ಕೆ ಮುಖ್ಯ ಕಾರಣ. ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಲ್ಲಿಸಿ ಪ್ರಣಾಳಿಕೆಯ ಬಗ್ಗೆ ನಾನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು 2013ರಿಂದ ಕೂಡ ಶಾಸಕನಾಗಕ್ಕಿಂತ ಮುಂಚೆ ಕೂಡ ನನ್ನದೇ ಆದಂಥ ವೈಯಕ್ತಿಕ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೆ. ಆ ಪ್ರಣಾಳಿಕೆ ನನಗೆ ಸುಮ್ಮನೆ ಒಂದು ಕಾಗದ ಅಲ್ಲ, ಒಂದು ಪ್ರಿಂಟ್